ಇನ್ನು ಹಾಸನದಲ್ಲಿ ಮಳೆಗೆ ಮೇಲಿಂದ ಮೇಲೆ ಅವಾಂತರಗಳಾಗ್ತಾ ಇದೆ. ಬಿರುಗಾಳಿ ಸಹಿತ ಸುರಿತಾ ಇದೆ ವರ್ಷಧಾರೆ. ಸಕಲೇಶಪುರದಲ್ಲಿ ಚಲಿಸ್ತಾ ಇದ್ದ ಕಾರಿನ ಮೇಲೆ ಮರ ಬಿದ್ದುಬಿಡ್ತು. ಮರ ಬೀಳ್ತಿದ್ದಂತೆ ಕಾರ್ ನಿಲ್ಲಿಸಿದ್ದಾರೆ ಚಾಲಕ ಹಫೀಜ್. ಅದೃಷ್ಟ ಚೆನ್ನಾಗಿತ್ತು, ಕೂದರಳೆ ಅಂತರದಲ್ಲಿ ಚಾಲಕ ಪಾರಾಗಿದ್ದಾರೆ. ಸಕಲೇಶಪುರ ತಾಲೂಕಿನ ಹೊಂಕರವಳ್ಳಿ ಬಳಿ ನಡೆದಂತಹ ಘಟನೆ ಇದು. KA53MH 3629 ಈ ನೋಂದಣಿಯ ಕ್ರೇಟಾ ಕಾರ್ ಅದು. ಮರ ಬಿದ್ದುಬಿಡ್ತು. ಅವರು ತಕ್ಷಣವೇ ಸಮಯ ಪ್ರಜ್ಞೆ ತೋರಿದ್ದಾರೆ. ತಕ್ಷಣ ಕಾರ್ ನಿಲ್ಲಿಸಿ ಹೊರಗೆ ಬಂದಿದ್ದಾರೆ. ಹೊರಗೆ ಬರೋದಕ್ಕೆ ಸಾಧ್ಯ ಆಗಿದೆ. ಅವರಿಗೆ ಅದೃಷ್ಟ ಚೆನ್ನಾಗಿತ್ತು, ಬಚಾವಾಗಿದ್ದಾರೆ. ಈ ರೀತಿ ಅಲ್ಲಲ್ಲಿ ಮಳೆಯಿಂದಾಗಿ ಮರಗಳ ಧರೆಗುರುಳುತ್ತಿರೋದ್ರಿಂದಲೇ ಹಲವು ಅನಾಹುತಗಳಾಗ್ತಾ ಇದೆ. ಹಾಗಾಗಿ ಮಳೆ ಜೋರಾಗಿ ಸುರಿತಾ ಇರುವಾಗ ಹೊರಬರೋದು ಹೇಗಪ್ಪ ಅನ್ನುವಂತಹ ಆತಂಕ ಜನರನ್ನು ಕಾಡ್ತಾ ಇದೆ. ಹಾಸನದ ಹೊಂಕದಹಳ್ಳಿ ಬಳಿ ಕಂಡುಬಂದಂತಹ ಚಿತ್ರಣ ಇದು. ಕೂದರಳೆ ಅಂತರದಲ್ಲಿ ಚಾಲಕ ಪಾರಾಗಿರೋದು, ಆ ಮರ ಬಿದ್ದಿರೋ ದೃಶ್ಯ ನೋಡ್ತಾ ಇದ್ರೆ ಕೊಂಚ ಯಾಮಾರಿದ್ರು ಬಹಳ ದೊಡ್ಡ ಅಪಾಯ ಆಗಿ ಹೋಗ್ತಿತ್ತು.